ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಜೀವನದಾಗ ದೋಸ್ತಿ ಅನ್ನೋದು ಭಾಳ ಮುಖ್ಯ. ತಾಯಿ ತಂದೆ ಮುಂದೆ ಹೇಳಿದ ವಿಷಯ ನಾವು ದೋಸ್ತರ ಮುಂದೆ ಹೇಳ್ಕೊತ ಅಂದ ಬಳಿಕ ಆ ದೋಸ್ತಿ ಭಾಳ. ಇವತ್ತು ಲಪಂಗ ರಾಜ ಇವತ್ತು ಏನೋ ಅದಾನಪ್ಪ ಅಂದ್ರೆ ಅದಕ್ಕೆ ನನ್ನ ದೋಸ್ತರ ಕಾರಣ. ನನ್ನ ಟೀಮ್ದಾಗ ಕಾನೋ ಹುಡುಗರು ಅದು ನನ್ನ ಟೀಮ್. ಬಟ್ ನನ್ನ ಬೆನ್ನ ಹಿಂದೆ ಇನ್ನೂ ಮಟ್ಟ ಯಾವುದೋ ಒಂದು ವಿಡಿಯೋದಾಗ ಅವ್ರು ಮಖ ತೋರಿಸಿಲ್ಲ. ನಾ ಶೂಟಿಂಗ್ದಾಗ ಇದ್ದಾಗ ಹೊರಗಿನ ಆರ್ಟಿಸ್ಟ್ಗಳು ಕರೆಸಿದಾಗ ಅವ್ರಿಗೆ ಚಾ ಕುಡಿಯಾಗ ರೊಕ್ಕದ ಅದಾವಿಲ್ಲ ನನ್ನ ದೋಸ್ತನ ಕಡೆ ಅಂತೇಳಿ ಬಂದು 500 ತುರಿಗೆ ಹೋಗ್ಯಾರ ನನ್ನ ದೋಸ್ತರ. ಸೊ ಇವತ್ತೇನೋ ಅದನ್ನಪ್ಪ ಅಂದ್ರೆ ನನ್ನ ದೋಸ್ತಿಂದ ಕಾರಣ. ಸೊ ಆ ಟೈಮ್ಗೆ ನಾನು 5 ವರ್ಷದಿಂದ ಫಸ್ಟ್ ಒಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ದಾಗ. ಅದಕ್ಕೆ ಟೈಟಲ್ ಏನು ಇಡಬೇಕಪ್ಪ ಅಂತ ನನಗೆ ಬೆಳತನಕ ವಿಚಾರ ಬಂದಿತ್ತು. ಈ ಸ್ಟೋರಿ ಹಿಂಗೆ ಮಾಡಿದೆ ನಾನು. ಏನು ಟೈಟಲ್ ಇಡಬೇಕಂತ ವಿಚಾರ ಬಂದಾಗ ಬೆಳಿಗ್ಗೆ ಲಪ್ಪಂಗಿರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಏನಾರ ಒಂದು 10 ರೂಪಾಯಿ ಏನಾರು ತರ ಕಳಿಸಿ ಒಂದು 3 ರೂಪಾಯಿ ಕತ್ರಿ ಹೊಡೆದ ಏನ ಲಪ್ಪಂಗ್ ಸುಳ್ಳು ಮಗಣ ಈಸಿಯಾಗಿ ನಮ್ಮ ಬಾಯಿಗೆ ಬರ್ತಾವ. ಸೊ ಆ ಸ್ಟೋರಿ ಒಳಗೆ ಹಂಗೆ ಇತ್ತು. ಎಲ್ಲರಿಗೂ ಮೋಸ ಮಾಡಿ ಗೋವಾಕ್ಕೆ ಹೋಗ್ಕಾನ ರೊಕ್ಕ ಡಬ್ಬ ಹಾಕಿ ಮತ್ತೆ ಡಬಲ್ ಮಾಡ್ಕೊಂಡು ಬರ್ತಾನಂತ ಹೋಗ್ಕಾನ. ಅದಕ್ಕೊಂದು ಟೈಟಲ್ ಕೊಟ್ಟಿನಿ ಲಪಂಗ್ ರಾಜ ಅಂತೇಳಿ. ಆ ವಿಡಿಯೋ ನನ್ನ ಚಾನಲ್ದಾಗ ಜಾಸ್ತಿ ಓಡಿಲ್ಲ. ಬಟ್ ಹುಬ್ಳಿ ಧಾರವಾಡ ಬಿಜಾಪುರ ಸೈಡ್ದಾರ ಆ ವಿಡಿಯೋ ನಾನು ಯೂಟ್ಯೂಬ್ದಿಂದ ಏವಿಸಿ ಫೇಸ್ಬುಕ್ದಾಗ ಹಾಕಿರ 9 ಮಿಲಿಯನ್ 11 ಮಿಲಿಯನ್ ವ್ಯೂಸ್ ಅದು. ಸೊ ಈ ಹುಡುಗ ಯಾರ ಅಂತ ಜನ ಎಲ್ಲ ಯೂಟ್ಯೂಬ್ದಾಗ ಸರ್ಚ್ ಮಾಡಕತ್ರ. ಆ ಟೈಮ್ ನನ್ನ ಚಾನಲ್ ಹೆಸರು ಸ್ಮೈಲಿಂಗ್ ವರ್ಲ್ಡ್ ಅಂತ ಇರ್ತಾರೆ. ಬಟ್ ಜನ ಎಲ್ಲ ಯೂಟ್ಯೂಬ್ದಾಗ ಲಪಂಗ್ ರಾಜ ಅಂತ ಓದವ್ರು. ಸೊ ನಮ್ಮ ಜನಕ್ಕೆ ಭಾಳ ಕಷ್ಟ ಆಗಬಾರ್ದು, ಅದು ಸ್ಮೈಲಿಂಗ್ ವರ್ಲ್ಡ್ ಅಂತ ಭಾಳ ಸ್ವಲ್ಪ ಏನು ಬೇರೆ ಅನ್ನಿಸ್ತದೆ ಅಂತೇಳಿ ಆ ಚಾನಲ್ನ ಹೆಸರನ್ನ ಲಪಂಗ್ ರಾಜ ಅಂತ ಇಟ್ಕೊಂಡಿರಿ. ಸೊ ಈಗಾದರೂ ಜನ ನನಗೆ ಎಲ್ಲೋ ಹೋದ್ರು ಇಟ್ಟು ಹುಡುಗರು ಲಪಂಗ್ ರಾಜ ಅಂತಾರೆ. ಸೊ ನನಗೆ ಅದೇನು ಅನ್ಸಲ್ಲ. ಬಟ್ ಒಂದು ಪ್ರೀತಿ ಖುಷಿ ಅನಿಸುತ್ತೆ ಆ ಥರ ಅಂದಾಗ. ಅದು ಮತ್ತು ನನಗೆ ವಿಶೇಷವಾಗಿ ಉತ್ತರ ಕರ್ನಾಟಕ ಪ್ರೀತಿ ಸಣ್ಣ ಹುಡುಗರದು ಭಾಳ ಸಿಕ್ಕೈತಿ. ಇದೇ ಕೈ ಇಟ್ಟ ಏನಂದೆ ನೀ ಏನಂದೆ ಕೈ ಇಟ್ಟಾಳು ಇವ್ ತಪ್ಕೊ ಅಂತಾನೆ. ಹಾಂ ಅದನ್ನ ಪೈಲಾಕ್ ಹೇಳಿ ಜೀವನದಾಗ ಏನಾರು ಮಾಡಿ ಕೈ ಇಡೋರು ಬರ್ತಾರ ಕುಕ್ಕು ಮಾರಿಕೊಂಡಿರ್ತಾರೆ ನಿನ್ನ ಮ್ಯಾಲ ತಿಳಿತಿಲ್ಲ. ಜೀವನದಾಗ ಏನಾರು ಮಾಡಿ ಹುಡುಗಿಯರು ಅಟ್ಟಲ್ಲಿ ಬೇಕಾದ್ರೆ ಹೆಗಲ ಮೇಲೆ ಬಂದ್ಕೊಂಡಿರ್ತಾರೆ ನಿನಗೆ. ಸೊ ಅವಾಗಿಂದ ಹೇಳ್ಕೊಂಡು ಇವ ತನಕ ಲಪಂಗ ರಾಜನ ಅಂತ ಹೆಸರು ಬಂದೈತ್ರಿ. ಅದು ಮತ್ತು ಎಂಥ ಪ್ರೀತಿ ಸಿಕ್ಕೈತಪ್ಪ ಅಂದ್ರೆ ನನಗೆ ಎಲ್ಲರಿಗೂ ಒಂದು ಸೆಲೆಬ್ರಿಟಿ ಆದಾಯದ ಅನ್ಕೋತಿರ್ಬೇಕು ಎಲ್ಲರೂ. ಒಂದು ಜಾತ್ರೆ ಕಾರ್ಯಕ್ರಮಕ್ಕೆ ಹಿಂಗೆ ಕರೆಸಿರ ನಾ ಒಂದು ಕಾರ್ಯಕ್ರಮ ಹೊಂಟೀನಿ. ನಾವು 1 ಕಿಲೋಮೀಟರ್ ಅಂಗಡಿ ಪಂಗಡಿ ಹೆಚ್ಚಿರು ನಡಕ್ಕೆ ಕಾರ್ ಗಾಡಿಯಾಗ ಹೊಂಟೀನಿ. ಹುಡುಗ ತಿನ್ನು ಚಟ ಮಾಮ ಚಂಡು ಹೊಯರ್ ಹಾಕಿರಿ ಹಿಂಗೆ ಈಟ ಸಣ್ಣ ಹುಡುಗ ಲಪಂಗ್ ಸುಳ್ಳು ಮಗ ಬಂದು ಈಟ ಅದ ನಾವು ಸೀದಾ ನನಗೆ ಕಿವ್ಯಾಗ ಕೇಳುವಂಗೆ ಅಂದವ್ ಲಪಂಗ್